ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾನು ವಾಸ್ತುಗೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ಇವತ್ತಿನಿಂದ ಈ ವಾರ ಪೂರ್ತಿ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು, ವಾಸ್ತುಶಾಸ್ತ್ರದಲ್ಲಿ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒಂದೊಂದಾಗಿ ಒಂದೊಂದು ಎಪಿಸೋಡ್ನಲ್ಲಿ ಒಂದೊಂದು ಸಂಚಿಕೆಯಲ್ಲಿ ತಿಳಿಸ್ಬೇಕು ಅಂತ ನಾನು ಇವತ್ತಿಂದ ಸಂಕಲ್ಪ ಮಾಡಿದ್ದೀನಿ. 180% ಜನಕ್ಕೆ ಸ್ವಂತ ಮನೆ, ಸ್ವಂತ ಜಮೀನು ಇರ್ತದೆ. ಜಮೀನು ಅಂದ ತಕ್ಷಣ ಅದು ಹೊಲ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ತೋಟ ಆಗಿರ್ಬೋದು, ತೆಂಗಿನ ತೋಟ ಆಗಿರ್ಬೋದು, ಮಾವಿನ ತೋಟ ಆಗಿರ್ಬೋದು, ಅಡಿಕೆ ತೋಟ ಇರ್ಬೋದು, ವೀಳ್ಯದೆಲೆ ತೋಟ ಇರ್ಬೋದು. ಜಮೀನು ಅಂದ ತಕ್ಷಣ ಮನೆ ಅಂದ ತಕ್ಷಣ ಇಂಡಿಪೆಂಡೆನ್ಸ್ ಸಿಂಗಲ್ ಹೌಸ್ ಇರ್ಬೋದು, ಅಪಾರ್ಟ್ಮೆಂಟಲ್ಲಿ ಹೌಸ್ ಇರ್ಬೋದು, ಮನೆ ಇರ್ಬೋದು, ವಿಲ್ಲಗಳಿರ್ಬೋದು, ಈ ಥರ. ಅಥವಾ ದೊಡ್ಡ ದೊಡ್ಡ ಸಿನಿಮಾ ಮಂದಿರ, ಹೋಟ್ಲು, ಲಾಡ್ಜ್ಗಳು, ಫ್ಯಾಕ್ಟ್ರಿ, ವೇರ್ಹೌಸ್, ಗೋಡನ್, ಉಗ್ರಾಣ, ಯಾವುದೇ ಒಂದು ಕಟ್ಟಡ, ನಿವೇಶನ, ಇದನ್ನೆಲ್ಲ ನಾವು ಕೆಲವೊಮ್ಮೆ ವಾಸ್ತುರೂಪದಲ್ಲಿ ಕಟ್ಟಿರ್ತೀವೋ ಮನೆಗಳಾಗಲಿ, ವಾಸ್ತುರೂಪದಲ್ಲಿ ವಾಸ್ತುದೋಷ ಇರುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ. ವಾಸ್ತು ಅನ್ನೋ ಒಂದು ಪ್ರಶ್ನೆ ಬಂದಿದ್ದು ಇತ್ತೀಚೆಗೊಂದು 50-40 ವರ್ಷದಿಂದ ಅಷ್ಟೇ ಅನಿಸುತ್ತೆ ನಮ್ಮ ಪ್ರಕಾರ. ಅದಕ್ಕೆ ಮುಂಚೆ ಯಾರೂ ವಾಸ್ತು ಪ್ರಕಾರ ಮನೆ ಕಟ್ಟಿಲ್ಲ. ಈಗಲೂ ಹಳ್ಳಿಗಳಲ್ಲಿ ನೋಡಿ, ಹಳೆ ಮನೆಗಳು ನೋಡಿ, ಇವತ್ತು ಯಾರು ವಾಸ್ತು ಪ್ರಕಾರ ಇಲ್ಲ. ಉದಾಹರಣೆಗೆ ಈ ಕಾರವಾರ, ಉಡುಪಿ, ಕುಂದಾಪುರ, ಸೌತ್ ಕೇಂದ್ರ ಆ ಕಡೆ ನೋಡಿದಾಗ ಕೆಲವು ಹಳೆ ಮನೆಗಳು ವಾಸ್ತು ಆಧಾರದ ಮೇಲೆ ಕಟ್ಟಿಲ್ಲ. ಅವರು ಏನೋ ಕಟ್ಟಬೇಕು ಕಟ್ಟರು, ಬಟ್ ಆ ಮನೇಲಿ ಬಾಳಿ ಬದುಕಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡಿದ್ದಾರೆ, ಮದುವೆ ಆಗಿದೆ, ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ. ಅಲ್ಲಿ ವಾಸ್ತು ದೋಷ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಒಳ್ಳೆ ಕಡೆ ಅವ್ರಿಗೆ ಎಲ್ಲ ಒಳ್ಳೆಯದಾಗ್ತಾ ಇದೆ. ಈ ವಾಸ್ತು ಅಂತ ಹೇಳಿ ನಾವು ವಾಸ್ತು ಪ್ರಕಾರನೇ ಮನೆ ಕಟ್ಟಿ, ವಾಸ್ತು ಪ್ರಕಾರನೇ ಲಾಡ್ಜು, ಹೋಟೆಲ್ಲು, ಸಿನಿಮಾ ಥಿಯೇಟರ್ ಎಲ್ಲ ಮಾಡಿರ್ತೀವಿ. ಆದರೆ ಎಲ್ಲೋ ಒಂದು ಕಡೆ ನಾವು ತುಂಬ ಸಫರ್ ಪಡ್ತಿರ್ತೀವಿ. ಉದಾಹರಣೆಗೆ ನಮ್ಮ ಮಂಡ್ಯದಲ್ಲಿ ಭಾಳಷ್ಟು ಮನೆಗಳು ಒಂದು 30-40 ವರ್ಷದ ಹಿಂದೆ ಕಟ್ಟಿರೋ ಮನೆಗಳು ಯಾವುದು ವಾಸ್ತು ಪ್ರಕಾರ ಕಟ್ಟಿಲ್ಲ. ಯಾಕಂದರೆ ನನ್ನ ಕ್ಲಾಸ್ಮೇಟ್ಸ್ ಇದ್ದರು, ಅವ್ರ ಮನೆಯೂ ಕೂಡ ವಾಸ್ತು ಪ್ರಕಾರ ಇರಲಿಲ್ಲ. ನನ್ನ ಮನೆಯೂ ಕೂಡ, ನಾನು ಹುಟ್ಟಿ ಬೆಳೆದಿದ್ದು ಮಂಡ್ಯದಲ್ಲಿ, ಅಲ್ಲೂ ಕೂಡ ವಾಸ್ತು, ನಾನು ಹುಟ್ಟಿ ಬೆಳೆದಿದ್ದು ಮನೆ ಕೂಡ ವಾಸ್ತು ಇರಲಿಲ್ಲ. ಏನೋ ಕಟ್ಟಿಬಿಟ್ಟಿದ್ರು. ಬಚ್ಚ ಮೇಲೆ ಎಲ್ಲೋ ಇತ್ತು, ರೂಮ್ ಎಲ್ಲೇ ಇತ್ತು, ಅಡುಗೆ ಮನೆಯೇ ಬೇರೆ ಕಡೆ ಇತ್ತು. ಸುಮಾರು ಒಂದು 40 ವರ್ಷದ ಹಿಂದೆ ತಿರುಗಿ ನೋಡಿದ್ರೆ ಎಲ್ಲೂ ವಾಸ್ತು ಪ್ರಕಾರ ಮನೆ ಕಟ್ಟಿರಲಿಲ್ಲ. ಎಷ್ಟೋ ದೇವಸ್ಥಾನಗಳು ಇವತ್ತು ವಾಸ್ತು ಪ್ರಕಾರ ಕಟ್ಟಿಲ್ಲ. ನೀವು ಅದೇ ರಾಮೇಶ್ವರ, ಕಂಚಿ ಮತ್ತು ಮೇಲ್ಕೋಟೆ, ತಿರುಪತಿ ಇಲ್ಲೆಲ್ಲ ಹೋದರೆ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ದೇವಾಲಯ ವಾಸ್ತು ಬೇರೆ, ಜಮೀನು ವಾಸ್ತುನೇ ಬೇರೆ, ಕಟ್ಟಡ ನಿವೇಶಗಳ ವಾಸ್ತು ಬೇರೆ ಇದೆ. ದೇವತೆಗಳ ವಾಸಸ್ಥಳ ಆದರೆ ಕಟ್ಟಡಗಳಲ್ಲಿ ಮನುಷ್ಯರು ವಾಸ ಮಾಡ್ತಾರೆ. ಜಮೀನು, ಹೊಲ, ಗದ್ದೆ, ತೋಟದಲ್ಲಾದರೆ ಅದು ಧಾನ್ಯ ಲಕ್ಷ್ಮಿ ವಾಸ ಮಾಡುವಂಥ ಸ್ಥಳ. ಭೂದೇವಿ ಮತ್ತು ಧಾನ್ಯ ಲಕ್ಷ್ಮಿ ವಾಸ ಮಾಡುವಂಥ ಸ್ಥಳ. ಶಾಸ್ತ್ರ ಪ್ರಕಾರ ಜಮೀನಲ್ಲಿ ಮನೆ ಕಟ್ಟಬಾರ್ದು ಅಂತ ಹೇಳ್ತಾರೆ. ಉಳೋ ಭೂಮಿನಲ್ಲಿ ಸಮಾಧಿ ಮಾಡಬಾರ್ದು, ಸತ್ಯಣ್ಣನ ಊತಾಕಬಾರ್ದು, ಸುಡಬಾರ್ದು. ಉಳುವ ಭೂಮಿನಲ್ಲಿ ಮನೆ ಕಟ್ಟಬಾರ್ದು ಅಂತ ಹೇಳ್ತಾರೆ. ಇದು ಒಂದು ವಾಸ್ತುನಲ್ಲಿ ಬಂದಿರುವಂಥ ಒಂದು ವಿಶೇಷವಾದ ಅನುಭವ. ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ. ಈಗೆಲ್ಲ ಮಿಕ್ಸ್ ಆಗಿರೋದ್ರಿಂದ ಯಾವುದು ಕರೆಕ್ಟ್ ವಾಸ್ತು ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಈಗ ಕರೆಕ್ಟಾಗಿರೋ ವಾಸ್ತು ಯಾವುದು ಅಂತೇಳಿ ಈಗ ನಾನೇ ಉದಾಹರಣೆಗೆ ಹೇಳ್ತಾ ಇದ್ದೆ. ಈಗ ನಾವು ಹುಟ್ಟು ಬೆಳೆದ ಮನೆಯಲ್ಲಿ ವಾಸ್ತುನೇ ಇರಲಿಲ್ಲ. ಅವಾಗೇನೋ ಕಟ್ಟಬೇಕು, ಕಟ್ಟಿಬಿಟ್ರಿಲ್ಲ. ಬಟ್ ನಾವು ಹುಟ್ಟು ಬೆಳೆದ ಮನೇಲಿ ನಮ್ಮ ತಂದೆ ತಾಯಿ ಮಕ್ಕಳಾಯಿತು, ಮಕ್ಕಳೆಲ್ಲ ಬೆಳೆದ್ವಿ, ಓದಿದ್ವಿ, ವಿದ್ಯಾವಂತರಾದರು.
ಒಬ್ಬ ಮನುಷ್ಯನ ಜೀವನ ಏನು ನಡಿಬೇಕು ಅದೆಲ್ಲ ಕರೆಕ್ಟಾಗಿ ನಡೆದಿದೆ. ವಾಸ್ತುನೇ ನಡೆಸಿದೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಜಾತಕ ದೋಷ ನಡೆಸಿರ್ಬೋದು, ನಮ್ಮ ಪೂರ್ವ ಜನ್ಮದ ಪುಣ್ಯ ಅದು ನಮ್ಮನ್ನ ನಡೆಸಿರ್ಬೋದು. ಅದರಿಂದ ಇವತ್ತಿನ ಸಂಚಿಕೆಯಿಂದ ವಾಸ್ತು ಮುಖ್ಯನಾ, ನಮ್ಮ ಕರ್ಮ ಮುಖ್ಯನಾ, ನಾವು ಪೂರ್ವ ಜನ್ಮದ ಮಾಡಿದ ಪುಣ್ಯದ ಫಲ ಮುಖ್ಯನಾ, ವಾಸ್ತು ಮುಖ್ಯನಾ, ಅದು ಎರಡೂ ಬೇಕಾ? ವಾಸ್ತು ಚೆನ್ನಾಗಿದೆ, ನನ್ನ ಜಾತಕ ದೋಷ ಸರಿ ಇಲ್ಲ, ಆ ಮನೆಗೆ ಹೋದ್ಮೇಲೆ ರೋಗ ಬಾಧೆ, ಆ ಮನೆಗೆ ಹೋದ್ಮೇಲೆ ಸರಣಿ ಸಾವುಗಳಾಯಿತು, ಆ ಮನೆಗೆ ಹೋದ್ಮೇಲೆ ನಾನೆಲ್ಲ ಕಳ್ಕೊಂಡೆ ಅಂತೀವಿ. ಹಾಗಾದರೆ ವಾಸ್ತು ದೋಷ ಇದೆಯಾ? ಇವಾಗ ವಾಸ್ತುನೇ ದೊಡ್ಡ ಸಬ್ಜೆಕ್ಟ್ ಆಗಿದೆ. ಇಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನಮ್ಮ ಜಾತಕದಲ್ಲಿ ಇರತಕ್ಕಂಥ ಶಾಪ ಪಾಪ ಪೀಡೆ ಬಾಧೆಗಳು ವಾಸ್ತುಗೆ ಏನು ಮಾಡೋಕ್ಕಾಗಲ್ಲ. ನೋಡಪ್ಪ, ನೀನು 100% ವಾಸ್ತು ಮನೆ ಕಟ್ಸಿದ್ಯಾ, ನಾನು ಹಿಂಗೆ ತೊಂದರೆ ಕೊಡೋಲ್ಲ ಅನ್ನತ್ತೆ ವಾಸ್ತು. ನಾನು ಹಿಂಗೇನು ತೊಂದರೆ ಕೊಡೋಲ್ಲಪ್ಪ, ನಿನ್ನ ಜಾತಕದ ದೋಷ ಇದೆಯಲ್ಲ, ನಾನು ಅದು ತೆಗಿಯೋಕ್ಕಾಗಲ್ಲ. ಏನಿದೆಯೋ ಈ ಮನೆಗೆ ಬಂದಮೇಲೆ ಕಾಯಿಲೆ ಬೀಳಬೇಕಾ, ಬೀಳು, ನರಳು. ಈ ಮನೆಗೆ ಬಂದಮೇಲೆ ನೀನು ಸೈಟು ಕಾರು ಕಳ್ಕೊಬೇಕಾ, ಕಳ್ಕೊ. ಆದರೆ ನನ್ನಿಂದ ಆಯಿತು ಅಂತ ಹೇಳಬೇಡ. ಯಾಕಂದರೆ ವಾಸ್ತು ನಮಗೆ ಒಂದು ನೆಲೆ ಕೊಡುತ್ತೆ ವಿನಃ, ಸುಖ ಸಂತೋಷ ಕೊಡುತ್ತೆ ವಿನಃ ವಾಸ್ತು ಒಬ್ಬ ಭಿಕಾರಿನ ರಾಜ ಮಾಡಲ್ಲ. ಯಾಕೆಂದರೆ ಅವನ ಜಾತದಲ್ಲಿ ಆಯಾ ದಶಾಭುಕ್ತಿ ಪ್ರಕಾರ ಏಜ್ ಆಗ್ತಿದ್ದಾಗೆ ಯಾವ್ಯಾವ ಗ್ರಹಗಳು ಬಂದು ಒಳ್ಳೇದು ಮಾಡಬೇಕೋ ಕೆಟ್ಟದ್ದು ಮಾಡಬೇಕೋ ಮಾಡಿ ಹೋಗ್ತಾ ಇರ್ತದೆ. ವಾಸ್ತು ಹಾಗಲ್ಲ. ವಾಸ್ತು ಸಪ್ರೇಟ್ ಡಿಪಾರ್ಟ್ಮೆಂಟ್. ಆದರೆ ನಮ್ಮ ಜಾತದಲ್ಲಿ 9 ಗ್ರಹಗಳು ನಡೆಸುತ್ತೆ. ವಾಸ್ತು ಒಂದೇ ಅಲ್ಲ ನಮ್ಮನ್ನ ನಡೆಸೋದು. ವಾಸ್ತು ಅನ್ನೋದು ಎನರ್ಜಿ, ಶಕ್ತಿ ನಮ್ಮ ಜಾತಕನ ನಡೆಸಲ್ಲ. ನಮ್ಗೆ ಅದು ಇರೋಕ್ಕೆ ಒಂದು ಆಶ್ರಯ ಕೊಡುತ್ತೆ ವಾಸ್ತು. ವಾಸ್ತು ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ಆದರೆ ಅಂಥ 100% ವಾಸ್ತುಲಿದ್ರೂ ಕೂಡ ರೋಗ ಬರುತ್ತೆ, ಸಾಲ ಬರುತ್ತೆ, ಸಾವುಗಳು ಬರ್ತದೆ, ಹುಟ್ಟು ಜನನಗಳಾಗತ್ತೆ, ಎಲ್ಲ ಥರ ನಡೀತದೆ. ಆದರೆ ಹುಟ್ಟು ಸಾವು ಮತ್ತು ಉದ್ಯೋಗ, ಮಕ್ಕಳು, ಸಂತಾನ, ವಿವಾಹ ಇವೆಲ್ಲ ಯಾವುದು ವಾಸ್ತು ಮಾಡಲ್ಲ. ಅದು ನಮ್ಮ ಜಾತಕ. ನಮ್ಮ ಜಾತಕದಲ್ಲಿ 9 ಗ್ರಹಗಳದ ನಡೆಸೋದು. ಅದರಿಂದ 9 ಗ್ರಹಗಳೇ ಬೇರೆ, ವಾಸ್ತುನೇ ಬೇರೆ ಅಂತ ನನ್ನ ಅನುಭವದ ಮಾತು. ಅದರಿಂದ ಅದೆಂಥ ಕೆಟ್ಟ ವಾಸ್ತುನೇ ಆಗಿರಲಿ, ನಮ್ಮ ಜಾತಿಯಲ್ಲಿ ಒಳ್ಳೆ ಗ್ರಹಗಳಿತ್ತು ಅಂತಂದರೆ ಕೆಟ್ಟ ವಾಸ್ತು ಬಾಯಿ ಮುಚ್ಕೊಂಡು ಕೂತಿರ್ತದೆ. ನಮ್ಮ 9 ಗ್ರಹ ನಮ್ಮ ಚೆನ್ನಾಗಿ ನಡೆಸಿ ಬೆಳೆಸಿ ಉದ್ಧಾರ ಮಾಡುತ್ತೆ. ಅದೆಂಥ ವಾಸ್ತು ಒಳ್ಳೆಯದಾಗಿದ್ದರೂ ಕೂಡ 100% ವಾಸ್ತು ಇದ್ದರೂ ಕೂಡ ನಮ್ಮ ಜಾತಕದಲ್ಲಿ ಗ್ರಹಗಳು ಸರಿ ಇಲ್ಲ ಅಂದರೆ ವಾಸ್ತು ಏನು ಗ್ರಹಕ್ಕೆ ಶಾಂತಿ ಮಾಡಲ್ಲ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಎಲ್ಲರೂ ಮನವರಿಕೆ ಮಾಡ್ಕೋಬೇಕು. ವಾಸ್ತುನೇ ಬೇರೆ, ನಮ್ಮ ಜಾತಕನೇ ಬೇರೆ. ಈ ಒಂದು ತತ್ವದ ಮೇಲೆ ನಾನು ಬಹಳಷ್ಟು ಇಂಪಾರ್ಟೆಂಟ್ ವಿಷಯ ನಾನು ಸಂಶೋಧನೆ ಮಾಡಿದೆ. ಈ ಒಂದು 40 ವರ್ಷದಿಂದ ನನ್ನ ಅನುಭವನ ಇವತ್ತಿನಿಂದ ಈ ವಾರ ಪೂರ್ತಿ ಹಂಚ್ಕೋತೀನಿ. ಹಾಗಾದರೆ ನಮ್ಮಲ್ಲಿ ಹಲವಾರು ವಾಸ್ತುಗಳು ಜೀರ್ಣ ವಾಸ್ತು ಆಗಿರ್ತದೆ. ಇವತ್ತು ನಾನು ನಿಮ್ಮ ಭೂಮಿ, ಅದು ಹೊಲ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ತೋಟ ಆಗಿರ್ಬೋದು. ತೋಟ ಅಂದ ತಕ್ಷಣ ಅದು ಮಾವಿನ ತೋಟ ಇರ್ಬೋದು, ವಿಳ್ಯದೆಲೆ ತೋಟ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟನೂ ಇರ್ಬೋದು. ಕಟ್ಟಡದ ಮೇಲೆ ಎಲ್ಲ ಥರ ಕಟ್ಟೆಗಳು. ಕೆಲವ್ರಿಗೆ ಮಾರಬೇಕು ಅಂತ ಇರ್ತಾರೆ, ಮಾರೋಕ್ಕಾಗ್ತಿಲ್ಲ, ಜನನೇ ಬರ್ತಾ ಇಲ್ಲ, ಒಳ್ಳೆ ಬೆಲೆ, ಒಳ್ಳೆ ರೇಟ್ಗೆ ಸೇಲ್ ಆಗ್ತಿಲ್ಲ ಅಂತ ಒಬ್ರಿಗೆ ಹೇಳ್ತಾರೆ. ಅದು ಯಾವುದೇ ಆಗಲಿ, ಮನೆ ಆಗಲಿ, ಜಮೀನೇ ಆಗಿರಲಿ. ಕೆಲವರು ಪರ್ಚೇಸ್ ಮಾಡಿಬಿಟ್ಟಿರ್ತಾರೆ ಹಳೆ ಮನೆನ. ಒಂದು 20 ವರ್ಷ ಬಾಳಿ ಬದುಕಿ ಆ ಮನೆಯವರು ಏನೋ ಕಷ್ಟ ಸುಖಕ್ಕೂ ಏನೋ ಗೊತ್ತಿಲ್ಲ ಮಾರ್ಬಿಟ್ಟು ಹೊಟ್ಟೋಗ್ತಾರೆ. ಈಗ ಯಾವುದೋ ಒಬ್ಬರು ಮನೆನ ಮಾರಿಬಿಡ್ತಾರೆ, ನಾನು ತಗೋತೀನಿ. ಯಾವುದೋ ಒಂದು 30-40 ವರ್ಷದ ಮನೆ, ಏನು ಕಷ್ಟ ಬಂತೇನೋ ಪಾಪ ಅವ್ರು ಮಾರಕ್ಕೆ ರೆಡಿ ಇದ್ದಾರೆ, ಮಾರಿಬಿಟ್ರು ನಾನು ತಗೋತೀನಿ. ಎಷ್ಟು ದಿವಸ ವಾಸ್ತು ಆ ಮನೆಯಲ್ಲಿ ಒಂದು 5-6 ಜನ ಗ್ರಹಗಳು ವಾಸ ಮಾಡ್ತಿದ್ರು. 5 ಜನದ್ದು ಜಾತಕ ಇತ್ತು ಆ ಮನೇಲಿ. ಈಗ ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು, ನಾನು ಪರ್ಚೇಸ್ ಮಾಡಿದೆ. ಈಗ ನಾನು ಹೋಗ್ತೀನಿ ಆ ಮನೆಗೆ. ನಾನು ಹೋದಾಗ ಇಷ್ಟು ದಿವಸ ಆ 5 ಜನರದ್ದು ಜಾತಕಕ್ಕೆ ಹೊಂದ್ಕೊಂಡಿತ್ತದು. ಆ ಮನೇಲಿ ಎಷ್ಟೋ ಜನ ಮದುವೆ ಆಗಿರಲಿಲ್ಲ, ಮಕ್ಕಳಾಗಿರಲಿಲ್ಲ, ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಿತ್ತು, ಸಿಕ್ಕಾಪಟ್ಟೆ ಸಾಲ ಬಾಧೆ, ರೋಗ ಬಾಧೆ, ಸಿಕ್ಕಾಪಟ್ಟೆ ಕೋರ್ಟ್ ಕೇಸು, ಪೊಲೀಸ್ ಕೇಸೆಲ್ಲ ಇತ್ತು ಆ ಮನೇಲಿ. 30 ವರ್ಷದಿಂದ ಆ ಮನೇಲಿ ವಾಸ ಮಾಡಿದವ್ರಿಗೆ ನಾನು ಹೋದ್ಮೇಲೆ ಅದೇ ಆಗಬೇಕಲ್ವ ನನಗೆ. ನಾನು ಹೋದ್ಮೇಲೆ ಅದೇ ಥರ ರೋಗ ಬಾಧೆ, ಸಾಲ ಬಾಧೆ, ಕೋರ್ಟು, ಪೊಲೀಸ್ ಸ್ಟೇಷನ್ ಎಲ್ಲ ಅಲಿಬೇಕು ನಾನು ಹೋದ್ಮೇಲೆ ಅಲ್ಲಿ ಆಗ್ತಿಲ್ಲ.
ಅದಕ್ಕೆ ಅದೇ ಕಿಟಕಿ, ಅದೇ ಬಾಗಿಲು, ಅದೇ ಅಡುಗೆ ಮನೆ, ಅದೇ ಬೆಡ್ರೂಮು, ಏನು ಚೇಂಜ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಚೇಂಜ್ ಮಾಡ್ಬೇಕಾದ್ರೆ ಹೊಸ್ದಾಗಿ ಹೊಡೆದಾಕ್ಬಿಟ್ಟು ಕಟ್ಟಬೇಕು, ಹೊಸ್ದಾಗಿ ಕಟ್ಟಬೇಕು. ಅಲ್ಲೇನು ನಾವು ಮಾಡ್ತಿಲ್ವಲ್ಲ, ಚೇಂಜೇ ಮಾಡಿಲ್ಲ. ನಾವು ಹೋದ್ಮೇಲೆ ಅವ್ರು ಏನು ನರಳ್ತಿದ್ರೋ ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸುಖ ಆಯ್ತು ಈಗ ಆ ಮನೆಗೆ ಹೋದ್ಮೇಲೆ. ಅದೇ ವಾಸ್ತು. ಅವರಿದ್ದಾಗ ನರಳಾಟ, ನನಗೆ ಹೋದ್ಮೇಲೆ ಕಾರು, ಸೈಟು, ಬಂಗ್ಲೆ, ಒಡವೆ, ವಸ್ತ್ರ ಏನೆಲ್ಲ ತೊಗೊಂಡ್ಬಂತು ಆ ಮನೆಗೆ ಹೋದ್ಮೇಲೆ. ಅಲ್ಲಿಗೆ ಅರ್ಥ, ನನಗೆ ಮಾಡಿದಂಥ ಒಳ್ಳೆಯದು ಆ ಹಿಂದೆ ಇದ್ದಂಥ ಜನಕ್ಕೆ ಯಾಕೆ ಮಾಡಲಿಲ್ಲ ಆ ವಾಸ್ತು ಅಂತ ನಾನು ಪ್ರಶ್ನೆ. ನಾನು ಪರ್ಚೇಸ್ ಮಾಡೋಕ್ಕೆ ಮುಂಚೆ ಇದ್ದವ್ರಿಗೆ ಯಾಕೆ ಕಾರು, ಸೈಟು, ಮನೆ ಕೊಡಲಿಲ್ಲ? ನಾನು ಹೋದ್ಮೇಲೆ ಕಾರು, ಸೈಟು, ಮನೆ, ಒಡವೆ, ವಸ್ತ್ರ ಏನೆಲ್ಲ ಬಂತು ಅಲ್ಲಿ ಹೋದ್ಮೇಲೆ. ಹಾಗೆ ನನಗೆ ಯಾಕೆ ಕೊಡ್ತು, ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂದಾಗ ಅದು ವಾಸ್ತು ದೋಷ ಅಲ್ಲ, ನಮ್ಮ ಜಾತಕದಲ್ಲಿ ಇರೋ ದೋಷ. ಪೂರ್ವಜನ್ಮದ ಪುಣ್ಯ, ಪೂರ್ವಜನ್ಮದ ಪಾಪಕರ್ಮ ಎಲ್ಲ ನಡೆಸ್ತದೆ. ಅದರಿಂದ ವಾಸ್ತು ತಲೆನೇ ಕೆಡಿಸ್ಕೊಳ್ಳಲ್ಲ. ಎಲ್ಲರೂ ಹೆಂಗಾರು ಇರಪ್ಪ, ಎಲ್ಲರೂ ಅಡುಗೆ ಮನೆ ಕಟ್ಕೋ, ಎಲ್ಲರೂ ಮಲ್ಕೋ, ಎಲ್ಲರೂ ಕೂತ್ಕೋ, ಎಲ್ಲರೂ ಬಚ್ಚ ಮನೆ ಮಾಡು, ನಿನ್ನ ಜಾತಕದ ಬಗ್ಗೆ ಇದು ಮಾಡು ಅಂತೀವಿ. ಅದಕ್ಕೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಎಂಥ ಮನೆಯೇ ಆಗಿರಲಿ ಚಿಂತೆ ಪಡಬೇಡಿ, ವಾಸ್ತು ದೋಷ ಇದೆ ಅಂತ ಕೊರಗಬೇಡಿ. ಹೊಟ್ಟೆ ನೋವು ಬಂದರೆ ಔಷಧಿ ತೊಗೊಂಡ್ರೆ ಹೊಟ್ಟೆ ನೋವು ಹೋಗುತ್ತಾ ಅಲ್ವಾ? ಹಸಿವಾದರೆ ಊಟ ಮಾಡಿದ್ರೆ ಹಸು ನೀಗುತ್ತಲ್ವಾ? ಬಾಯಾರಿಕೆ ಇದೆ, ಒಂದು ಲೋಟ ನೀರು ಕುಡಿದ್ರೆ ಬಾಯಾರಿಕೆ ದಾಹ ಹಿಂಗೋಗುತ್ತೆ. ಸುಸ್ತಾಯ್ತಾ ಮಲ್ಕೊಂಡ್ಬಿಡ್ತೀವಿ, ಖುಷಿ ಆಯ್ತಾ ನಗ್ತೀವಿ, ದುಃಖ ಆದರೆ ಅಳ್ತೀವಿ. ನಮ್ಮ ಕ್ರಿಯೆಗಳು ನಾನು ಹೇಳ್ತಾ ಇರೋದು. ಹಾಗೆ ನಮ್ಮ ವಾಸ್ತು ಹಲವಾರು ಜಾತಕಗಳು ಬಾಳಿ ಬದುಕಿ ಅಲ್ಲಿ ಎಷ್ಟೋ ಸತ್ತಿದ್ದಾರೆ, ಎಷ್ಟೋ ಜನ ಮಕ್ಕಳು ಹುಟ್ಟಿದ್ದಾರೆ ಆ ಮನೆಯಲ್ಲಿ, ಎಷ್ಟೋ ಜನಕ್ಕೆ ಮದುವೆ ಆಗಿದೆ, ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ, ಎಷ್ಟೋ ಜನ ಆದರು ಏನೇನೋ ನಡೆದಿದೆ. ಮನೆ ಆದಮೇಲೆ ಏನೇನೋ ನಡೀತದೆ, ಒಳ್ಳೆಯದು ಕೆಟ್ಟದಲ್ಲ. ಅದರದ್ದು ವೈಬ್ರೇಷನ್ ಇರ್ತದೆ ಆ ಮನೆಯಲ್ಲಿ. ಆ ವೈಬ್ರೇಷನ್ ಒಳ್ಳೆಯದಾದರೆ ನಮಗೂ ಒಳ್ಳೆಯದಾಗತ್ತೆ. ಕೆಟ್ಟ ವೈಬ್ರೇಷನ್ ಅಂದರೆ ನೋಡಿ, ಯಾರೋ ಒಬ್ಬರು ಮನೆಯಲ್ಲಿ 5 ವರ್ಷದಿಂದ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ. 5 ವರ್ಷದಿಂದ 4 ಜನ ಆ ಮನೆಯಿಂದ ನರಳ್ತಾ ಇದ್ದಾರೆ ಮಾಟ ಮಂತ್ರದಲ್ಲಿ. ಹುಣ್ಣಿಮೆ ಅಮಾಸೆ ಬಂತು ಅಂದರೆ ಆ ಮನೆಯವರೆಲ್ರಿಗೂ ಪ್ರಾಬ್ಲಮ್ಮು. ಎಲ್ಲ ವಿಚಿತ್ರವಾದವು. ಅಮಾಸೆ ಆದಮೇಲೆ ಅಡ್ಮಿಟ್ ಆಗ್ತಾರೆ, ಹುಣ್ಣಿಮೆ ಆದಮೇಲೆ ಅಡ್ಮಿಟ್ ಆಗ್ತಾರೆ. ಆ ಲೆವೆಲಿಗೆ ಆ ಥರ ಆಗ್ತಿದೆ. ಅವ್ರಿಗೆ ಹಿಂದೆ ಇದ್ದವ್ರಿಗಿಲ್ಲ ಆ ಥರ ದೋಷ. ಇವ್ರು ಬರೋಕ್ಕೆ ಮುಂಚೆ 3-4 ಜನ ಬಂದರು, ಟ್ರಾನ್ಸ್ಫರ್ ಆಗಿ ಖಾಲಿ ಮಾಡ್ಕೊಂಡೋದ್ರು. ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದರು, ಟ್ರಾನ್ಸ್ಫರ್ ಆಯಿತು, ಹೊರಟೋದ್ರು. ಇವ್ರು ಬಂದಮೇಲೆ ಈ ಥರ ಆಗ್ತಿದೆ ಅಂದರೆ ಅವ್ರಿಗೆ ಈ ಮನೆಗೆ ಬರೋಕ್ಕೆ ಮುಂಚೆನೂ ಅವ್ರು ಸ್ವಲ್ಪ 5 ವರ್ಷದಿಂದ ಅವ್ರಿಗೆ ಮಾಟ ಮಾಡಿಸಿದ ಪವರ್ ಇತ್ತು. ಇಲ್ಲಿಗೆ ಬಂದಮೇಲೆ ಅವ್ರಿಗೆ ಜಾಸ್ತಿ ಆಯಿತು. ಯಾಕೆ ಅಂತಂದರೆ ಆ ಹಿಂದೆ ಇದ್ದವ್ರ ಮನೆಯಲ್ಲಿ ಇವ್ರು ಬರೋಕ್ಕೆ ಮುಂಚೆ ಇದ್ದಂಥವ್ರು ಅಲ್ಲಿ ಏನು ಧೂಪ ದೀಪ ಆರತಿ ಜಪ ತಪ ಮಾಡ್ತಿರಲಿಲ್ಲ. ಅವ್ರು ಖಾಲಿ ಮಾಡ್ಕೊಂಡು ಹೋದ್ರೆ ವಿನಃ ಅಲ್ಲಿರೋ ನೆಗೆಟಿವ್ ಎನರ್ಜಿ ತೊಗೊಂಡೋಗಲಿಲ್ಲ ಅವರು. ಈಗ ನಾನು ಆ ಮನೇಲಿದ್ದೆ 5 ವರ್ಷ, ನಾನು ಖಾಲಿ ಮಾಡಿಕೊಂಡು ಟಿ ವಿ, ಫ್ರಿಜ್ಜು ಎಲ್ಲ ತೊಗೊಂಡೋದೆ. ಆದರೆ ಆ ಮನೇಲಿರೋ ನೆಗೆಟಿವ್ ಎನರ್ಜಿ ನಾನು ತೊಗೊಂಡೋಗಲಿಲ್ಲ. ಆ ನೆಗೆಟಿವ್ ಎನರ್ಜಿ ಅಲ್ಲೇ ಬಿಟ್ಬಿಟ್ಟೆ. ನನ್ನ ಚಿನ್ನ, ಬೆಳ್ಳಿ, ಸೋಫಾ, ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಏನು ಬೇಕೋ ಎತ್ಕೊಂಡು ಹೊರಟೋದೆ. ಆ ನೆಗೆಟಿವ್ ಎನರ್ಜಿ ತೆಗಿಲಿಲ್ಲಲ್ಲ, ನಾವು ಹೋದೆ. ನಾವು ಹೋದ್ಮೇಲೆ ಆ ನೆಗೆಟಿವ್ ಎನರ್ಜಿ ತೆಗಿಲಿಲ್ಲ. ನಮ್ಗೆ ಗೊತ್ತಿಲ್ಲ ಅಲ್ಲಿ ಏನೇನು ನೆಗೆಟಿವ್ ಎನರ್ಜಿ ಇದೆ ಅಂತ. ಅಲ್ಲಿಗೆ ಹೋದ್ಮೇಲೆ ತೊಂದರೆ ಆಯಿತು, ಜಾಸ್ತಿ ಆಯಿತು ಅಂತೀವಿ. ಮೊದಲೇ ನಾನು ಆ ಮನೇಲಿದ್ದಾಗ ಜ್ವರ ಇತ್ತು, ಈ ಮನೆಗೆ ಬಂದಾಗ ಜ್ವರ ಜಾಸ್ತಿ ಆಯಿತು. ಇಲ್ಲಿ ಬಂದಾಗ ಜ್ವರ ಬರಲಿಲ್ಲವಲ್ಲ, ಹಿಂದೆ ಮನೇಲಿದ್ದು ಜ್ವರ ಬಂತು. ಓ, ಈ ಮನೆ ಬಂದ ಜ್ವರ ಬಂತು ಅಂತ ಮನೆಗೆ ಬೈಯೋಗಿಲ್ಲ ನಾವು, ವಾಸ್ತು ಬೈಯೋ ಹಾಗಿಲ್ಲ ನಾವು. ಅವನಲ್ಲೇ ಕುಂಟಾಗಿದ್ದ, ಈ ಮನೆಗೆ ಬಂದಮೇಲೆ ಇನ್ನೊಂದು ಸಲ ಬಿದ್ದು ಇನ್ನೊಂದು ಕಾಲು ಕಳ್ಕೊಂಡ. ಓ, ಈ ಮನೆಗೆ ಬಂದಮೇಲೆ ಕುಂಟ ಪೂರ್ತಿ ಆಗ್ಬಿಟ್ಟ ಅಂದರೆ ಮೊದಲೇ ಕುಂಟ ಅವನು. ಇಲ್ಲಿ ಬರೋಕ್ಕೆ ಮುಂಚೆ ಇಲ್ಲಿ ಬಂದಮೇಲೆ ಆ ಮನೇಲಿದ್ದಂಥ ನೆಗೆಟಿವ್ ಎನರ್ಜಿ ಹಿಂದೆ ವಾಸ ಮಾಡ್ತಿದ್ದವರು ಆ ನೆಗೆಟಿವ್ ಎನರ್ಜಿನ ಕ್ಲೀನ್ ಮಾಡಿಲ್ಲ. ನಾವು ಗೊತ್ತಿಲ್ಲ, ನಾವು ಸೆಟ್ಲಾಗಿಬಿಟ್ಟಿದ್ವಿ ಆ ಮನೆಯಲ್ಲಿ. ಅದಕ್ಕೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಗಂಡ ದಿನ ಕುಡ್ಕೊಂಬರ್ತಾನೆ. ಆ ಮನೆ ಕುಡ್ಕೊಂಬಂದು ಏನೇನೋ ಮಾತಾಡ್ತಾನೆ, ಬಿದ್ದು ಒದ್ದಾಡ್ತಾನೆ. ಹೆಂಡತಿ ಆಫೀಸ್ಗೆ ಹೋಗ್ತಾಳೆ, ಯಾರ ಜೊತೆಲೋ ಮಾತಾಡಿರ್ತಾಳೆ, ಬಸ್ಸಲ್ಲಿ ಬರ್ತಾಳೆ, ಮೆಟ್ರೋಲ್ಲಿ ಬರ್ತಾಳೆ, ಟ್ರೈನಲ್ಲಿ ಬರ್ತಾಳೆ, ಯಾರ್ಯಾವುದೋ ಮುಟ್ಟಿಸ್ಕೊಂಡು ಯಾರ್ಯಾವುದೋ ನೆಗೆಟಿವ್ ಹೆಂಡತಿ ತೊಗೊಂಬರ್ತಾಳೆ. ಮಗ ನೋಡಿದ್ರೆ ಕಾಲೇಜಿಂದ ಯಾವ್ಯಾವುದೋ ನೆಗೆಟಿವ್ ಅಂತ ತರ್ತಾನೆ. ಮಗಳು ಎಲ್ಲೋ ಹೋಗಿದ್ದು ಅವಳು ಬರ್ತಾಳೆ. ಹೀಗೆ ಒಂದು ಮನೇಲಿ 5 ಜನ ಅಂದರೆ 5 ಜನದ ನೆಗೆಟಿವ್ ಎನರ್ಜಿ ಆ ಮನೆಯಲ್ಲಿ ಓಡಾಡ್ತಿರ್ತದೆ. ಹೇಗೆ ಗಾಳಿ ಎಲ್ಲ ಕಡೆ ಓಡಾಡುತ್ತೋ, ಅಡುಗೆ ಮನೆಯಲ್ಲೂ ಗಾಳಿ ಬೀಸುತ್ತೆ, ಬೆಡ್ರೂಮಲ್ಲಿ ಗಾಳಿ ಬೀಸುತ್ತೆ, ಹಾಲಲ್ಲಿ ಗಾಳಿ ಬೀಸುತ್ತೆ, ಬಚ್ಚು ಮನೆಯಲ್ಲಿ, ಟಾಯ್ಲೆಟ್ ಎಲ್ಲ ಕಡೆ ಗಾಳಿ ಬೀಸಿದಾಗ ನಮ್ಗೆ ಅದು ಅನುಭವ ಆಗುತ್ತೆ. ಹಾಗೆ ನಮ್ಮ ಜಾತಕದ ದೋಷಗಳು ನಮ್ಮ ಮನೇಲೇ ಇದ್ದಾಗ, ಒಟ್ಟಿಗೆ ಇದ್ದಾಗ, ಹೊರಗಡೆ ಗಂಡ ಹೋದ್ಮೇಲೆ ಏನೊಂದು ಸಲ ಮನೆ ಶಾಂತಿ ಇರುತ್ತೆ,
ಹೆಂಡತಿ ಕೆಲಸಕ್ಕೆ ಹೋದ್ಮೇಲೆ ಮನೆ ಶಾಂತಿ ಇರುತ್ತೆ. ಎಲ್ಲ ಒಟ್ಟಿಗೆ ಸೇರಿದಾಗ ಮನೆ ಒಳಗೆ ನಮ್ಮ ವೈಬ್ರೇಷನ್ಸ್ ಓಡಾಡ್ತಿರ್ತದೆ, ನಮ್ಮ ನೆಗೆಟಿವ್ ಎನರ್ಜಿ. ಈ ನೆಗೆಟಿವ್ ಎನರ್ಜಿನ ತೆಗಿಬೇಕು ನಾವು. ಆಗ ಎಲ್ಲರೂ ಆನಂದವಾಗಿ ಸುಖವಾಗಿರ್ತೀವಿ. ನಾನು ಮಲ್ಕೊಂಡಿರ್ತೀನಿ, ಬೆಡ್ಶೀಟ್ ಮುಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ, ತಲೆ ಪೂರ್ತಿ, ಶರೀರ ಪೂರ್ತಿ ರಗ್ಗೊತ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಅವಾಗೇನು ಮಾಡ್ತೀನಿ, ನಾನು ಬಿಟ್ಟಂಥ ಗಾಳಿ, ಕೆಟ್ಟ ಗಾಳಿನೇ ನನ್ನ ಅಲ್ಲೇ ಓಡಾಡುತ್ತೆ. ಮತ್ತು ಅದೇ ಕೆಟ್ಟ ಗಾಳಿ ಒಳಗೆ ತೊಗೋತೀನಿ, ಪುನಃ ಬಿಡ್ತೀನಿ, ಪುನಃ ಒಳಗೆ ತೊಗೋತೀನಿ. ಹೀಗೆ ಮಾಡಿ ಬೆಳಗ್ಗೆ ಆಗೋಷ್ಟರೊಳಗೆ ಸುಮಾರು ಒಂದು 500ರಿಂದ 600 ಸಲ ನಾನು ಬಿಟ್ಟಿದ್ದ ಗಾಳಿನೇ ನಾನೇ ಕುಡಿತಾ ಇರ್ತೀನಿ, ನಾನೇ ತಗೋತಾ ಇರ್ತೀನಿ. ಹಾಗೇ ವಾಸ್ತು ಅಂದಾಗ ನಮ್ಮಲ್ಲಿರೋ ಕೆಟ್ಟದ್ದು ವಾಪಸ್ ಹೋಗುತ್ತೆ, ವಾಪಸ್ ನಾವೇ ತಗೋತೀವಿ. ಈ ಥರ ಇದ್ದಾಗ ನಮ್ಮ ಆಸ್ತಿಗೆ ಅಥವಾ ಮನೆ, ಹೋಟ್ಲಲ್ಲು, ಲಾಡ್ಜು, ಏನೇ ಆಗಿರಲಿ, ಜಮೀನು ಇರ್ಬೋದು, ಯಾವುದೇ ಆಗಿರ್ಬೋದು, ಆ ಆಸ್ತಿಲಿ ನೆಗೆಟಿವ್ ಎನರ್ಜಿ ನಾವು ತೆಗಿಲಿಲ್ಲ ಅಂತಂದರೆ ಆ ನೆಗೆಟಿವ್ ಎನರ್ಜಿಗಿಂದ ನಮಗೆ ಹಲವಾರು ಸಮಸ್ಯೆಗಳಾಗತ್ತೆ. ಹಾಗಾದ್ರೆ ಏನು ಮಾಡಬೇಕು? ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು ಗಂಧದ ಕಡ್ಡಿ ಹೆಚ್ಚಾದ್ರೂ ಪೂಜೆ ಮಾಡಿ, ಒಂದು ಕರ್ಪೂರ ಹತ್ಬಿಟ್ಟಾದ್ರೆ ಆರತಿ ಮಾಡಿ. ಪೂಜೆ ಪೂರ್ತಿ ಮಾಡೋಕ್ಕೆ ಬರಲಿಲ್ಲ ಅಂದರು ಒಟ್ಟಿನಲ್ಲಿ ನಿಮ್ಮ ಮನೇಲಿ ಆ ನೆಗೆಟಿವ್ ಎನರ್ಜಿ, ಗಂಡದ್ದು, ಹೆಂಡ್ತಿದು, ಮಕ್ಕಳದು, ತಾತಂದು, ಅಜ್ಜಿದು, ಅದಲ್ದೇ ಫ್ರೆಂಡ್ಸ್ ಬಂದು ಹೋಗ್ತಾರೆ, ಬಂಧುಗಳು ಬಂದು ಹೋಗ್ತಾರೆ. ಕೆಲವು ಪ್ರಾಣಿಗಳು ವಾಸ ಮಾಡ್ತವೆ ಕೆಟ್ಟ ವಾಸ್ತುವಲ್ಲಿ. ಇಲಿ, ಹೆಗ್ಣ, ತಿಗಣೆಗಳು, ಜಿರಳೆಗಳು, ಹಾವು, ಗೂಬೆ, ಇವೆಲ್ಲ ಮನೆಯೊಳಗೆ ಬರ್ತದೆ ಅಂತಂದರೆ ಆ ಕೆಟ್ಟ ವಿಷಜಂತುಗಳು, ಪ್ರಾಣಿಗಳು ಮನೆಯೊಳಗೆ ಬರುವಾಗ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ನೆಗೆಟಿವ್ ಎನರ್ಜಿ ತೊಗೊಂಬಂದ್ಬಿಡುತ್ತೆ. ಅದರಿಂದ ಕೆಲವರಿಗೆ ನಾನೇನು ಹೇಳ್ತೀನಿ ಅಂದರೆ, ಮನೆಯಲ್ಲಿ ಕಲಾಶಕ್ತಿಯನ್ನು ಜಾಸ್ತಿ ಆಗಬೇಕು. ನಮ್ಮ ವಾಸ್ತುವಿನ ನೆಗೆಟಿವ್ ಎನರ್ಜಿ, ನಮ್ಮಿಂದ ಬಂದಂಥ ಕೆಟ್ಟ ಎನರ್ಜಿಲ್ಲ ವಾಪಸ್ ಡಿಸ್ಚಾರ್ಜ್ ಆಗಬೇಕು ಅಂತಂದರೆ ದಿನನಿತ್ಯ ಪೂಜೆ ಮಾಡಿ. ಪೂಜೆ ಮಾಡಾದಮೇಲೆ ಮಂತ್ರಾಕ್ಷತೆ ತಗೊಳ್ಳಿ. ಮಂತ್ರಾಕ್ಷತೆ ತೊಗೊಂಡು ಕೈಲಿಟ್ಕೊಳ್ಳಿ. ಪೂಜೆ ಎಲ್ಲ ಆದಮೇಲೆ ನಾ ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಹೇಳಿ, ಕಣ್ಣು ಮುಚ್ಕೊಂಡು ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್ ಕೈಲಿಟ್ಕೋಬೇಕು. ಒಂದು ಚಮಚ ಅಕ್ಷತೆ ಇಟ್ಕೊಳ್ಳಿ. ಅಕ್ಷತೆಯಿಂದ ದುಷ್ಟ ಶಕ್ತಿಗಳನ್ನು ಉಚ್ಚಾಟನೆ ಮಾಡೋದು. ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆ ಮಂತ್ರಾಕ್ಷತನೇ ನೋಡ್ತಾ ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಮನಸ್ಸಲ್ಲೋ ಜೋರಾಗೋ ಆ ಮಂತ್ರಾಕ್ಷತೆನೇ ಕೈಲಿಟ್ಕೊಂಡು ನೋಡ್ತಾ ಇರಬೇಕು. ಎಲ್ಲ ಆದಮೇಲೆ ನಿಮ್ಮನೆ ಮೇನ್ ಡೋರ್ಗೆ ಒಂದು ಸ್ವಲ್ಪ ಇಡಿ, ಬಲಭಾಗದಲ್ಲಿ. ನಿಮ್ಮ ಮೈನ್ ಡೋರ್ ಹೊಸ್ಲು, ಆ ಹೊಸ್ತಿಲ ಹತ್ರ ಎಡಭಾಗದಲ್ಲಿರಿ. ಆಮೇಲೆ ನಿಮ್ಮ ಎಲ್ಲ ಮನೆಯಲ್ಲಿ ಅಡುಗೆ ಮನೆ, ಬಚ್ಚಲ ಮನೆ, ಅದು ಬೆಡ್ರೂಮು, ಅಲ್ಲೆಲ್ಲ ಒಂದು ಎರಡೆರಡು ಕಾಳು ಅಕ್ಷತೆ ಹೊಸ್ಲು ಮೇಲೆ ಇಟ್ಟ ಬಂದು ನೋಡಿ ಎಂಥದ್ದು ಪವಾಡ ಆಗುತ್ತೆ. ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್ ಅಂಥೇಳಿ 4 ಭುಜಗಳನ್ನು ಹೊಂದಿರುವಂಥ ವಾಸ್ತುಗೆ ರಾಜನಾದಂಥ, ನಾಥ ಅಂದರೆ ಒಡೆಯ, ಪ್ರಭು, ಮಾಲೀಕ, ಅಂಥ ಮಾಲೀಕನಾದ ನೀನು, 4 ಭುಜಗಳನ್ನು ಹೊಂದಿರುವಂಥ ನೀನು ನಮಗೆ ಒಳ್ಳೆಯದನ್ನು ದಯಪಾಲಿಸಿ ಒಳ್ಳೆ ಶಕ್ತಿಯನ್ನು ಪ್ರಚೋದನೆ ಮಾಡು ಅಂಥೇಳಿ ಈ ವಾಸ್ತು ಗಾಯತ್ರಿ ಮಂತ್ರ. ಇದು ವಾಸ್ತು ರತ್ನಾಕರ ಅಂಥೇಳಿ ಒಂದು ಮೂಲ ಗ್ರಂಥ. ಆ ಗ್ರಂಥದಲ್ಲಿ ಪ್ರಾರಂಭದಲ್ಲೇ ಬರುವಂಥ ಗಾಯತ್ರಿ ಮಂತ್ರ ಇದು. ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಲಾಡ್ಜಲ್ಲಿ ಹೋಗಿ ಮಲಗಿರ್ತೀರ ಯಾವುದೋ ಊರಲ್ಲಿ, ಇನ್ಯಾರ್ದೋ ಮನೇಲಿ ಮಲಗಿರ್ತೀರ, ಎಲ್ಲೋ ಬಂದಿರ್ತೀರ, ಹಾಗೇ ಬಂದುಬಿಡ್ತೀರ ಮನೆ ಒಳಗಡೆಗೆ. ಅಲ್ಲಿ ಎನರ್ಜಿ ಎಲ್ಲ ತೊಗೊಂಬಂದು ಇಲ್ಲಿ ಬಿಟ್ಕೊಂಡ್ಬಿಡ್ತೀರ ನಿಮ್ಮ ಮನೆಯೊಳಗೆ. ಇದೆಲ್ಲ ಉಚ್ಚಾಟನೆ ಆಗಬೇಕು ಅಂತಂದರೆ ಈ ವಾಸ್ತು ಗಾಯತ್ರಿ ಮಂತ್ರ ಹೇಳಬೇಕು. ತಂತ್ರ ಏನು, ಮಂತ್ರಾಕ್ಷತೆ ಇಟ್ಕೊಂಡು ಜಪ ಮಾಡಬೇಕು ಒಂದು ಅರ್ಧ ಗಂಟೆ ಅಷ್ಟು 108 ಆಗಿರ್ತದೆ. ನಿಮ್ಮ ಮೇನ್ ಡೋರು ಹೊಸ್ಲು ಮೇಲೆ ಆ ಕಡೆ ಇಡಿ. ನಿಮ್ಮನೆ ಎಲ್ಲ ಡೋರು ಹೊಸ್ಲುಗಳ ಮೇಲೆ ಸ್ವಲ್ಪ ಅಕ್ಕಿ ಇಡ್ತಾ ಬನ್ನಿ. ಹುಣ್ಣಿಮೆ ಅಮಾವಾಸ್ಯೆಗೊಂದು ಸಲ, ತಿಂಗಳಿಗೆ 2 ಸಲ ಮಾಡ್ತಾಯಿರಿ. ಭಾಳ ಪವರ್ಫುಲ್ಲು. ನೋಡಿ ಇವತ್ತು ಹೆಂಗಿದ್ರಿ, ಇದಿಟ್ಟ ಮೇಲೆ ಹೆಂಗಾಗುತ್ತೆ ನಿಮ್ಮದು ಕೆಲಸಗಳಾಗಿರ್ಬೋದು. ನಿದ್ದೆ ಬರಲ್ಲ, ನಿದ್ದೆ ಬರ್ತದೆ, ಆರೋಗ್ಯದಲ್ಲಿ ಸುಧಾರಣೆ ಎಲ್ಲ ಪ್ರಾಪ್ತಿಯಾಗ್ತದೆ.
ಅಷ್ಟು ವಿಶೇಷ. ವಾಸ್ತುನಾಥನ ಹೊಗಳಬೇಕು. ಆಗ ವಾಸ್ತುನಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ, ಗಂಡ ತೊಗೊಂಬಂದು ಬಿಟ್ಟಿರ್ತಾನೆ, ಹೆಂಡತಿಯಿಂದ ಬಂದಿರ್ತದೆ, ಮಾಟ ಮಂತ್ರದ ಎನರ್ಜಿ ಇರ್ತದೆ, ಭೂತ ಪ್ರೇತಗಳು ಮನೆಗೆ ಬಂದು ಹೋಗಿರ್ತವೆ, ಭೂತ ಪ್ರೇತಗಳ ಎನರ್ಜಿ, ಇಂಥ ನೆಗೆಟಿವ್ ಎನರ್ಜಿನೆಲ್ಲ ಈ ಮಂತ್ರದಿಂದ ಉಚ್ಚಾಟನೆ ಮಾಡೋದು. ಅಂದರೆ ವಾಸ್ತು ಏನು ಚೇಂಜ್ ಮಾಡಲ್ಲ, ಇದು ವಾಸ್ತು ಒಳಗಿದ್ದಂಥ ನೆಗೆಟಿವ್ ಎನರ್ಜಿ. ಅದು ಯಾವ 100% ವಾಸ್ತು ಅಥವಾ ವಾಸ್ತು ಇಲ್ಲದವರು ಪರವಾಗಿಲ್ಲ, ಇದನ್ನು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಈ ಒಂದು ಗಾಯತ್ರಿ ಮಂತ್ರ ಭಾಳ ಭಾಳ ಪವರ್ಫುಲ್. ಇನ್ನು ಯಾರು ಮಾಡ್ತಾರೋ ಅವರಿಗೆ ಹೋಗ್ತಾ 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 ಈ ಶರೀರನ ವಾಸ್ತುನಲ್ಲಿ ಕೂಡ ನನ್ನಲ್ಲೇನು ದೋಷ ಇದೆ ಅನ್ನೋದು ಕೂಡ ತೆಗೆದಾಕತ್ತಂತೆ. 4 ಬ್ರೈನ್, ಫ್ರಂಟಲ್ ಲೋಬಿ, ಆಕ್ಯುಪಿಟಲ್ ಲೋಬಿ, ರೈಟ್ ಟೆಂಪರಲ್ ಲೋಬಿ, ಲೆಫ್ಟ್ ಟೆಂಪರಲ್ ಮತ್ತು ಪ್ಯಾರಿಟಲ್ ಲೋಬಿ, ಈ 4 ವಾಸ್ತುಗಳು, 4 ಮೆದುಳು ಬ್ರೈನಲ್ಲಿರೋ ಅಲ್ಲಿಯೂ ವಾಸ್ತು ಕೂಡ ಕ್ಲೀನ್ ಮಾಡ್ತತೆ. ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್ ಅಂಥೇಳಿ ಮಾಡುವಂಥ ಒಂದು ವಿಶೇಷವಾದದ್ದು. ಹಿಂದೆ ಬಲಿ ಆಗ್ತಾ ಇರೋದು ದೇವಸ್ಥಾನಗಳು, ಇವತ್ತು ಬಲಿ ಕೊಡ್ತಾರೆ ಕೆಲವು ದೇವಸ್ಥಾನದಲ್ಲಿ. ಆಗಿಂದ ಆ ದೇವಸ್ಥಾನಕ್ಕೆ ಬಹಳ ಪವರ್ ಇರ್ತದೆ. ಈಗ ಮನೆಯಲ್ಲಿ ಯಾರ್ಯಾರೋ ಬಂದು ಹೋಗಿರ್ತಾರೆ, ಮುಟ್ಟಾಗಿರ್ತಾರೆ, ಸತ್ತಿರ್ತಾರೆ, ಹುಟ್ಟಿರ್ತಾರೆ, ಮೆಚೂರ್ಡಾಗಿರ್ತಾರೆ, ಈ ಎಲ್ಲ ನೆಗೆಟಿವ್ ತೆಗೆದಿರಲ್ಲ ನಾವು. ಆಗ ಇದನ್ನು ಮಾಡಬೇಕು ಅಂಥೇಳಿ ಈ ಥರದ್ದು ಒಂದು ವಿಶೇಷವಾದಂಥದ್ದು. ಇದನ್ನು ನೀವು ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಾಸ್ತುಗೆ ಸಂಬಂಧಪಟ್ಟಂಥ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.